ಕಾಂಗ್ರೆಸ್ನ ಶಾಸಕರು ಇವತ್ತು ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಇವತ್ತು ವಿಮಾನ ಹತ್ತೋದಕ್ಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು. ಕುರ್ಚಿ ಕಿಚ್ಚಿನ ಮಧ್ಯೆ 21 ಶಾಸಕರು ವಿದೇಶ ಯಾತ್ರೆಗೆ ಹೊರಟಿದ್ದಾರೆ. ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕಾಗಿ ಹೊರಡ್ತಾ ಇದ್ದಾರೆ. ಒಟ್ಟು 21 ಮಂದಿ ಶಾಸಕರು. ಆರಂಭದಲ್ಲಿ ಶಾಸಕರ ಸಂಖ್ಯೆ ಜಾಸ್ತಿ ಇತ್ತು, ಈಗ ಅದು ಕಡಿಮೆ ಆಗ್ತಾ ಇದೆ. 12 ದಿನಗಳ ಪ್ರವಾಸ ಇದು. ಈ ಪ್ರವಾಸದ ಬಗ್ಗೆ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಿದ್ದಾವೆ. ಆರಂಭದಲ್ಲಿ ಈ ಪ್ರವಾಸ ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆಯಾಗಿರುವಂತಹ ಪ್ರವಾಸ ಅನ್ನೋ ಚರ್ಚೆಯಾಗಿತ್ತು. ನಂತರ ಪಶುಸಂಗೋಪನಾ ಸಚಿವರೇ ಸ್ಪಷ್ಟಪಡಿಸಿದ್ರು, ಇಲ್ಲ ನಮ್ಮ ಇಲಾಖೆಯಲ್ಲಿ ಅಷ್ಟೆಲ್ಲ ದುಡ್ಡಿಲ್ಲ, ಅವರು ಪರ್ಸನಲ್ ಆಗಿ ಹೋಗ್ತಿದ್ದಾರೆ, ವೈಯಕ್ತಿಕವಾಗಿ ಪ್ರವಾಸಕ್ಕೆ ಹೊರಟಿದ್ದಾರೆ ಅಂತ. ಇದಾದ ನಂತರ ಶಾಸಕರ ಸಂಖ್ಯೆಯೂ ಕಡಿಮೆ ಆಯಿತು, ಪ್ರವಾಸಕ್ಕೆ ಹೊರಟಂತ ಶಾಸಕರ ಸಂಖ್ಯೆ. ಈಗ ನಂಬರ್ ಸಿಗ್ತಾ ಇದೆ 21 ಮಂದಿ ಅಂತ. 21 ಮಂದಿ ಶಾಸಕರು ಇವತ್ತು ವಿಮಾನ ಹತ್ತುತ್ತಾ ಇದ್ದಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕಾಗಿ. ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರೂ ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗ್ಲೂ ಬಂದಿದ್ದೇನಪ್ಪ ಅಂತಲೂ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಇದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ಥರ. ಈಗ ನಾನು ನಿಮಗೆ ಕೇಳೋದು, ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ, ಎಷ್ಟು ಸರಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ? ನಿಮಗೆ ಯಾರೆಲ್ಲ ಅಧಿಕಾರಿಗಳು ಸಾರ್ವಜನಿಕರ ಹಣದಲ್ಲಿ ಹೋಗ್ತಾರೆ, ಅವರನ್ನ ಯಾರು ಕೂಡ ಯಾವ ಮೀಡಿಯಾದಲ್ಲೂ ಕೂಡ ನೀವು ತೋರಿಸೋದು ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ, ಅವರು ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ, ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆಯೋ ಗೊತ್ತಿಲ್ಲಪ್ಪ. ಈಗ ನಮ್ಮಂಗೆ ಅವರು ಆಫೀಸರ್ಸ್ ಹೋಗೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಇವ್ರು ಹೋಗೋದಕ್ಕೂ ಕೂಡ ಆಕ್ಷೇಪಣೆ ನಾನು ಮಾಡೋದಿಲ್ಲ, ಬೇರೆಯವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ನೀವು ವಿದೇಶ ಪ್ರವಾಸ ಶುಭ ಕೋರ್ತೀನಿ. ಹ್ಯಾಪಿ ಜರ್ನಿ. ಇಲ್ಲ, ಕರೆದಿಲ್ಲ, ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಅಲ್ಲ, ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ, ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನ ಮನೆಯ ನೇರ ಸಂಪರ್ಕದಲ್ಲಿ. ಆನಂದ್, ಈ ಪ್ರವಾಸದ ಬಗ್ಗೆ ಹಲವು ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಕೊನೆಗೂ ಕೂಡ ಶಾಸಕರು ಪ್ರವಾಸದಿಂದ ಹಿಂದಕ್ಕೆ ಸರಿಲಿಲ್ಲ, ಹೋಗ್ತೀವಿ ಅನ್ನೋದು ಫಿಕ್ಸ್ ಆಯಿತು, ಹೋಗೋದು ಫಿಕ್ಸ್ ಆಯಿತು. ಎಸ್, ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಂಥ ಏನು ಶಾಸಕರ ಪ್ರವಾಸ ಇದೆ, ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಈಗಾಗಲೇ ಲಭ್ಯ ಮಾಹಿತಿ ಪ್ರಕಾರ ಕೆಲವು ಶಾಸಕರು ಈಗಾಗಲೇ ಬೆಂಗಳೂರನ್ನು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಒಟ್ಟಿಗೆ ಸುಮಾರು 21ಕ್ಕೂ ಹೆಚ್ಚು ಶಾಸಕರುಗಳು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತೆರಳುತ್ತಾ ಇರತಕ್ಕಂಥದ್ದು. ಇದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಕೂಡ ಕಾರಣ ಆಗಿತ್ತು. ಯಾಕೆಂತಂದರೆ ಆರಂಭಿಕವಾಗಿ ಈ ಒಂದು ಪ್ರವಾಸವನ್ನು, ಅಧ್ಯಯನ ಪ್ರವಾಸವನ್ನು ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಕೂಡ ಆಗಿತ್ತು. ವಿಧಾನಸಭೆಯ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಶಾಸಕರು ಈ ಸಂಬಂಧಪಟ್ಟಾಗೆ ಒಂದು ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದರು. ಮತ್ತು ಈ ಅಧ್ಯಯನದ ನೆಪದಲ್ಲಿ ಕೇವಲ ಶಾಸಕರ ಅಲ್ಲದೆ ಅವರ ಕುಟುಂಬದವರು ಹೋಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ಲಾನ್ ಕೂಡ ಸಿದ್ಧ ಆಗಿತ್ತು. ಅಂತಿಮವಾಗಿ ಕುಟುಂಬ ಸದಸ್ಯರನ್ನು ಒಳಗೊಂಡಂತೆ ಅಧ್ಯಯನ ಪ್ರವಾಸ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಕೂಡ ಅಂತಿಮಪಡಿದಂಥ ಸರ್ಕಾರದ ಕ್ರಮ ಏನಿತ್ತು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣವಾಗಿತ್ತು. ಒಂದು ಕಡೆ ನಾಯಕತ್ವ ಜಟಾಪಟಿಗೆ ಸಂಬಂಧಪಟ್ಟಾಗೆ ಚರ್ಚೆಗಳು ಮುಂದುವರೆದಿರೋ ಬೆನ್ನಲ್ಲೇ ಈ ಒಂದು ಪ್ರವಾಸ ಯಾಕೆ ಅಂತಕ್ಕಂಥದ್ದು, ಯಾರು ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು, ಇದರ ಹಿಂದಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋ ಬಗ್ಗೆ ಸಹಜವಾದ ಚರ್ಚೆಗಳಿತ್ತು. ಆದರೆ ರಾಜಕೀಯವಾಗಿ, ಸಾರ್ವಜನಿಕವಾಗಿ, ಮಾಧ್ಯಮಗಳಲ್ಲಿ ಈ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ಬಂದ ಕಾರಣಕ್ಕಾಗಿ ಹಲವು ಶಾಸಕರು ಈ ಪ್ರವಾಸದಿಂದ ಹಿಂದಕ್ಕೆ ಸರಿದಿದ್ರು. ಅಂತಿಮವಾಗಿ ಈಗಾಗಲೇ
ಕುಟುಂಬ ಸದಸ್ಯರೊಂದಿಗೆ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಫಾರಿನ್ ಹೋಗ್ತಕ್ಕಂಥದ್ದು ನಿಗದಿಯಾಗಿದೆ. ನಿನ್ನೆ ರಾತ್ರಿ ಸೇರಿದ ಹಾಗೆ ಇವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಕೂಡ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದರೆ ಈ ಪ್ರವಾಸವನ್ನು ಯಾರು ಆಯೋಜನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಅದಕ್ಕೆ ಸಹಾಯ ಸಹಕಾರಗಳನ್ನು ಮಾಡಿದ್ರು ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇತ್ತು. ಆದರೆ ವೆಂಕಟೇಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಮ್ಮ ಇಲಾಖೆಯಿಂದ ನಾವು ಅದನ್ನು ಮಾಡ್ತಾ ಇಲ್ಲ, ನಾನೂ ಕೂಡ ಹೋಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಆದರೆ ಕೆಲವು ಶಾಸಕರು ಪೂರ್ವ ನಿಗದಿಯಂತೆ ತಮ್ಮ ಕುಟುಂಬ ಸದಸ್ಯರೊಂದಿಗೂ ಸೇರಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರವಾಸದ ಬಗ್ಗೆ ಹತ್ತಾರು ವಿಶ್ಲೇಷಣೆಗಳು, ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ನಕ್ಷತ್ರ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.